ವಿರಾಮದ ಬಳಿಕ ಮತ್ತೆ ಸ್ವಾಗತ. ದುನಿಯಾ ತುಂಬಾ ದುಬಾರಿ ಆಗ್ತಾ ಸಾಗ್ತಿದೆ. ಅದರಲ್ಲೂ ಸಿಟಿ ಲೈಫ್ ಅಂತೂ ತುಂಬಾ ಕಾಸ್ಟ್ಲಿ ಆಗ್ತಿದೆ. ಸರ್ಕಾರ ಕೂಡ ಸಿಟಿ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಹಾಲಿನ ದರ ಏರಿಕೆ ಬಳಿಕ ಕುಡಿಯೋ ನೀರು ಕೂಡ ದುಬಾರಿ ಆಗಲಿದೆ. ತತ್ತರ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಪ್ರತಿಯೊಂದು ವಸ್ತುಗಳ ಬೆಲೆ ಗಗನ ಮುಟ್ತಾ ಇದೆ. ಪೆಟ್ರೋಲ್ ದರ ಜನರ ಜೇಬು ಸುಡ್ತಾ ಇದೆ. ಹಾಲಿನ ದರ ಕೇಳಿ ಜನ ಟೀ ಕುಡಿಯುವುದನ್ನೇ ಬಿಡ್ತಾ ಇದ್ದಾರೆ. ಇನ್ನು ಮದ್ಯದ ರೇಟ್ ಕೇಳಿನೇ ಜನರಿಗೆ ಕಿಕ್ಕೇರ್ತಾ ಇದೆ. ನೀರು ಕುಡಿದು ಬದುಕೋಣ ಅಂದ್ರೆ ಸರ್ಕಾರ ಅದರ ಮೇಲೂ ಕಣ್ಣು ಹಾಕಿದೆ. ಸಿಟಿ ಮಂದಿಗೆ ಶಾಕ್ ಕೊಟ್ಟ ಜಲಮಂಡಳಿ. ಕುಡಿಯೋ ಕಾವೇರಿ ನೀರು ಇನ್ಮುಂದೆ ದುಬಾರಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿಟಿ ಜನ ಸುಸ್ತಾಗಿ ಹೋಗಿದ್ದಾರೆ. ಹಾಲು ಮದ್ಯದ ದರ ಏರಿಕೆ ಬಳಿಕ ಇದೀಗ ಕಾವೇರಿ ನೀರು ಕೂಡ ದುಬಾರಿ ಆಗಲಿದೆ. 12 ವರ್ಷಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಕಾವೇರಿ ನೀರಿನ ದರ ಏರಿಕೆ ಮಾಡುವುದಕ್ಕೆ ಜಲಮಂಡಳಿ ಸಜ್ಜಾಗಿದೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷರು, ಇಲಾಖೆ ತುಂಬಾ ನಷ್ಟದಲ್ಲಿ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಆದರೆ ಎಷ್ಟು ದರ ಏರಿಕೆ ಅಂತ ತೀರ್ಮಾನ ಮಾಡಿಲ್ಲ. ಅದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ತಿಳಿಸಿದ್ರು. ಈಗ ತಮಗೆ ತಿಳಿದಂತೆ ಕಳೆದ 10-12 ವರ್ಷಗಳಾಗಿ ನೀರಿನ ದರ ಏರಿಕೆ ಆಗ್ತಾ ಇರಲಿಲ್ಲ. ಸೊ ಇದು ಸಾರ್ವಜನಿಕ ದೃಷ್ಟಿಯಿಂದ ನಾವು ಕೂಡ ಭಾಳ ಸಮಾಧಾನಕರವಾಗಿ ತೊಗೊಂಡಿದ್ದೇವೆ. ಬಟ್ ಇತ್ತೀಚೆಗೆ 3 ಸರಿ ನಮಗೆ KEB ಬಿಲ್ಲು ಜಾಸ್ತಿ ಆಗಿತ್ತು ಕಳೆದ 10-15 ವರ್ಷಗಳಲ್ಲಿ. ಆದರೆ ನಮಗೆ ಹೆಚ್ಚಿನ ಮೊರೆ ಅಲ್ಲೇ ಹೋಗ್ತಾ ಇರೋದ್ರಿಂದ ನಮಗೂ ಕೂಡ ಭಾಳ ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ. ಆದಾಗ್ಯೂ ಕೂಡ ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಸೊ ಸರ್ಕಾರ ಕೂಡ ಇದನ್ನು ಪರಿಗಣಿಸ್ತಾ ಇದ್ದಾರೆ. ಸೊ ಇನ್ನೂ ಇದರ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ಅಂತ ಹೇಳಿದ್ದೀವಿ ನಾವು. ಇನ್ನು ಸಿಟಿ ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಇದೀಗ ಅವರೇ ದರ ಏರಿಕೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನೀರಿನ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಖಂಡಿಸ್ತಾ ಇದ್ದೀವಿ. ಇದು ಸರಿಯಲ್ಲ. ಜನಪರ ಕಾಳಜಿ ಇರ್ತಕ್ಕಂಥ ಸರ್ಕಾರ ಅಲ್ಲ ಇದು. ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಈ ಮೂಲಕ ಖಂಡಿಸ್ತಾ ಇದ್ದೀವಿ. ಮದ್ಯದ ದರ ಏರಿಸಿದ್ದಕ್ಕೆ ಜನ ಕುಡಿಯೋದನ್ನ ಕಡಿಮೆ ಮಾಡಿದ್ರು. ಪೆಟ್ರೋಲ್ ದರ ಏರಿಸಿದ್ದಕ್ಕೆ ಜನ ಸುಮ್ನೆ ಓಡಾಡೋಕೆ ಹಿಂದೆ ಮುಂದೆ ನೋಡಿದ್ರು. ಈಗ ಕಾವೇರಿ ನೀರಿನ ಸರತಿ ಬೇರೆ. ಎಲ್ಲ ನಮ್ಮ ಹಣೆ ಬರಹ. ಇನ್ಮುಂದೆ ಯಾವುದಕ್ಕೂ ಸ್ವಲ್ಪ ನೋಡ್ಕೊಂಡು ನೀರನ್ನ ಬಳಸಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ದುನಿಯಾ ತುಂಬಾ ದುಬಾರಿ ಆಗ್ತಾ ಸಾಗ್ತಿದೆ. ಅದರಲ್ಲೂ ಸಿಟಿ ಲೈಫ್ ಅಂತೂ ತುಂಬಾ ಕಾಸ್ಟ್ಲಿ ಆಗ್ತಿದೆ. ಸರ್ಕಾರ ಕೂಡ ಸಿಟಿ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಹಾಲಿನ ದರ ಏರಿಕೆ ಬಳಿಕ ಕುಡಿಯೋ ನೀರು ಕೂಡ ದುಬಾರಿ ಆಗಲಿದೆ. ತತ್ತರ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಪ್ರತಿಯೊಂದು ವಸ್ತುಗಳ ಬೆಲೆ ಗಗನ ಮುಟ್ತಾ ಇದೆ. ಪೆಟ್ರೋಲ್ ದರ ಜನರ ಜೇಬು ಸುಡ್ತಾ ಇದೆ. ಹಾಲಿನ ದರ ಕೇಳಿ ಜನ ಟೀ ಕುಡಿಯುವುದನ್ನೇ ಬಿಡ್ತಾ ಇದ್ದಾರೆ. ಇನ್ನು ಮದ್ಯದ ರೇಟ್ ಕೇಳಿನೇ ಜನರಿಗೆ ಕಿಕ್ಕೇರ್ತಾ ಇದೆ. ನೀರು ಕುಡಿದು ಬದುಕೋಣ ಅಂದ್ರೆ ಸರ್ಕಾರ ಅದರ ಮೇಲೂ ಕಣ್ಣು ಹಾಕಿದೆ. ಸಿಟಿ ಮಂದಿಗೆ ಶಾಕ್ ಕೊಟ್ಟ ಜಲಮಂಡಳಿ. ಕುಡಿಯೋ ಕಾವೇರಿ ನೀರು ಇನ್ಮುಂದೆ ದುಬಾರಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿಟಿ ಜನ ಸುಸ್ತಾಗಿ ಹೋಗಿದ್ದಾರೆ. ಹಾಲು ಮದ್ಯದ ದರ ಏರಿಕೆ ಬಳಿಕ ಇದೀಗ ಕಾವೇರಿ ನೀರು ಕೂಡ ದುಬಾರಿ ಆಗಲಿದೆ. 12 ವರ್ಷಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಕಾವೇರಿ ನೀರಿನ ದರ ಏರಿಕೆ ಮಾಡುವುದಕ್ಕೆ ಜಲಮಂಡಳಿ ಸಜ್ಜಾಗಿದೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷರು, ಇಲಾಖೆ ತುಂಬಾ ನಷ್ಟದಲ್ಲಿ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಆದರೆ ಎಷ್ಟು ದರ ಏರಿಕೆ ಅಂತ ತೀರ್ಮಾನ ಮಾಡಿಲ್ಲ. ಅದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ತಿಳಿಸಿದ್ರು. ಈಗ ತಮಗೆ ತಿಳಿದಂತೆ ಕಳೆದ 10-12 ವರ್ಷಗಳಾಗಿ ನೀರಿನ ದರ ಏರಿಕೆ ಆಗ್ತಾ ಇರಲಿಲ್ಲ. ಸೊ ಇದು ಸಾರ್ವಜನಿಕ ದೃಷ್ಟಿಯಿಂದ ನಾವು ಕೂಡ ಭಾಳ ಸಮಾಧಾನಕರವಾಗಿ ತೊಗೊಂಡಿದ್ದೇವೆ. ಬಟ್ ಇತ್ತೀಚೆಗೆ 3 ಸರಿ ನಮಗೆ KEB ಬಿಲ್ಲು ಜಾಸ್ತಿ ಆಗಿತ್ತು
ಕಳೆದ 10-15 ವರ್ಷಗಳಲ್ಲಿ. ಆದರೆ ನಮಗೆ ಹೆಚ್ಚಿನ ಮೊರೆ ಅಲ್ಲೇ ಹೋಗ್ತಾ ಇರೋದ್ರಿಂದ ನಮಗೂ ಕೂಡ ಭಾಳ ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ. ಆದಾಗ್ಯೂ ಕೂಡ ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಸೊ ಸರ್ಕಾರ ಕೂಡ ಇದನ್ನು ಪರಿಗಣಿಸ್ತಾ ಇದ್ದಾರೆ. ಸೊ ಇನ್ನೂ ಇದರ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ಹಂತದಲ್ಲಿದ್ದೀವಿ ನಾವು. ಇನ್ನು ಸಿಟಿ ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಇದೀಗ ಅವರೇ ದರ ಏರಿಕೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನೀರಿನ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಖಂಡಿಸ್ತಾ ಇದ್ದೀವಿ. ಇದು ಸರಿಯಲ್ಲ. ಜನಪರ ಕಾಳಜಿ ಇರ್ತಕ್ಕಂಥ ಸರ್ಕಾರ ಅಲ್ಲ ಇದು ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಈ ಮೂಲಕ ಖಂಡಿಸ್ತಾ ಇದ್ದೀವಿ. ಮದ್ಯದ ದರ ಏರಿಸಿದ್ದಕ್ಕೆ ಜನ ಕುಡಿಯೋದನ್ನ ಕಡಿಮೆ ಮಾಡಿದ್ರು. ಪೆಟ್ರೋಲ್ ದರ ಏರಿಸಿದ್ದಕ್ಕೆ ಜನ ಸುಮ್ನೆ ಓಡಾಡೋಕೆ ಹಿಂದೆ ಮುಂದೆ ನೋಡಿದ್ರು. ಈಗ ಕಾವೇರಿ ನೀರಿನ ಸರತಿ ಬೇರೆ. ಎಲ್ಲ ನಮ್ಮ ಹಣೆ ಬರಹ. ಇನ್ಮುಂದೆ ಯಾವುದಕ್ಕೂ ಸ್ವಲ್ಪ ನೋಡ್ಕೊಂಡು ನೀರನ್ನ ಬಳಸಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ದುನಿಯಾ ತುಂಬಾ ದುಬಾರಿ ಆಗ್ತಾ ಸಾಗ್ತಿದೆ. ಅದರಲ್ಲೂ ಸಿಟಿ ಲೈಫ್ ಅಂತೂ ತುಂಬಾ ಕಾಸ್ಟ್ಲಿ ಆಗ್ತಿದೆ. ಸರ್ಕಾರ ಕೂಡ ಸಿಟಿ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಹಾಲಿನ ದರ ಏರಿಕೆ ಬಳಿಕ ಕುಡಿಯೋ ನೀರು ಕೂಡ ದುಬಾರಿ ಆಗಲಿದೆ. ತತ್ತರ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಪ್ರತಿಯೊಂದು ವಸ್ತುಗಳ ಬೆಲೆ ಗಗನ ಮುಟ್ತಾ ಇದೆ. ಪೆಟ್ರೋಲ್ ದರ ಜನರ ಜೇಬು ಸುಡ್ತಾ ಇದೆ. ಹಾಲಿನ ದರ ಕೇಳಿ ಜನ ಟೀ ಕುಡಿಯುವುದನ್ನೇ ಬಿಡ್ತಾ ಇದ್ದಾರೆ. ಇನ್ನು ಮದ್ಯದ ರೇಟ್ ಕೇಳಿನೇ ಜನರಿಗೆ ಕಿಕ್ಕೇರ್ತಾ ಇದೆ. ನೀರು ಕುಡಿದು ಬದುಕೋಣ ಅಂದ್ರೆ ಸರ್ಕಾರ ಅದರ ಮೇಲೂ ಕಣ್ಣು ಹಾಕಿದೆ. ಸಿಟಿ ಮಂದಿಗೆ ಶಾಕ್ ಕೊಟ್ಟ ಜಲಮಂಡಳಿ. ಕುಡಿಯೋ ಕಾವೇರಿ ನೀರು ಇನ್ಮುಂದೆ ದುಬಾರಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿಟಿ ಜನ ಸುಸ್ತಾಗಿ ಹೋಗಿದ್ದಾರೆ. ಹಾಲು ಮದ್ಯದ ದರ ಏರಿಕೆ ಬಳಿಕ ಇದೀಗ ಕಾವೇರಿ ನೀರು ಕೂಡ ದುಬಾರಿ ಆಗಲಿದೆ. 12 ವರ್ಷಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಕಾವೇರಿ ನೀರಿನ ದರ ಏರಿಕೆ ಮಾಡುವುದಕ್ಕೆ ಜಲಮಂಡಳಿ ಸಜ್ಜಾಗಿದೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷರು, ಇಲಾಖೆ ತುಂಬಾ ನಷ್ಟದಲ್ಲಿ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ದರ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ. ಆದರೆ ಎಷ್ಟು ದರ ಏರಿಕೆ ಅಂತ ತೀರ್ಮಾನ ಮಾಡಿಲ್ಲ. ಅದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ತಿಳಿಸಿದ್ರು. ಈಗ ತಮಗೆ ತಿಳಿದಂತೆ ಕಳೆದ 10-12 ವರ್ಷಗಳಾಗಿ ನೀರಿನ ದರ ಏರಿಕೆ ಆಗ್ತಾ ಇರಲಿಲ್ಲ. ಸೊ ಇದು ಸಾರ್ವಜನಿಕ ದೃಷ್ಟಿಯಿಂದ ನಾವು ಕೂಡ ಭಾಳ ಸಮಾಧಾನಕರವಾಗಿ ತಗೊಂಡಿದ್ದೇವೆ. ಬಟ್ ಇತ್ತೀಚೆಗೆ 3 ಸರಿ ನಮಗೆ KEB ಬಿಲ್ಲು ಜಾಸ್ತಿ ಆಗಿತ್ತು ಕಳೆದ 10-15 ವರ್ಷಗಳಲ್ಲಿ. ಆದರೆ ನಮಗೆ ಹೆಚ್ಚಿನ ಮೊರೆ ಅಲ್ಲೇ ಹೋಗ್ತಾ ಇರೋದ್ರಿಂದ ನಮಗೂ ಕೂಡ ಭಾಳ ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ. ಆದಾಗ್ಯೂ ಕೂಡ ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಸೊ ಸರ್ಕಾರ ಕೂಡ ಇದನ್ನು ಪರಿಗಣಿಸ್ತಾ ಇದ್ದಾರೆ. ಸೊ ಇನ್ನೂ ಇದರ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ಹಂತದಲ್ಲಿದ್ದೀವಿ ನಾವು. ಇನ್ನು ಸಿಟಿ ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಇದೀಗ ಅವರೇ ದರ ಏರಿಕೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನೀರಿನ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಖಂಡಿಸ್ತಾ ಇದ್ದೀವಿ. ಇದು ಸರಿಯಲ್ಲ. ಜನಪರ ಕಾಳಜಿ ಇರ್ತಕ್ಕಂಥ ಸರ್ಕಾರ ಅಲ್ಲ ಇದು ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಈ ಮೂಲಕ ಖಂಡಿಸ್ತಾ ಇದ್ದೀವಿ. ಮದ್ಯದ ದರ ಏರಿಸಿದ್ದಕ್ಕೆ ಜನ ಕುಡಿಯೋದನ್ನ ಕಡಿಮೆ ಮಾಡಿದ್ರು. ಪೆಟ್ರೋಲ್ ದರ ಏರಿಸಿದ್ದಕ್ಕೆ ಜನ ಸುಮ್ನೆ ಓಡಾಡೋಕೆ ಹಿಂದೆ ಮುಂದೆ ನೋಡಿದ್ರು. ಈಗ ಕಾವೇರಿ ನೀರಿನ ಸರತಿ ಬೇರೆ. ಎಲ್ಲ ನಮ್ಮ ಹಣೆ ಬರಹ. ಇನ್ಮುಂದೆ ಯಾವುದಕ್ಕೂ ಸ್ವಲ್ಪ ನೋಡ್ಕೊಂಡು ನೀರನ್ನ ಬಳಸಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.